ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಮಾಧಾನ ಮಾಡ್ಕೊಳ್ಳಿ, ಕಾಮ್ ಡೌನ್. ಆ ರೀತಿ ಎಲ್ಲ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಅಷ್ಟು ಕೇವಲವಾಗಿ ಜಸ್ಟ್ ಹೌ ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ಏನ್ ಗೊತ್ತು ಅವ್ರಿಗೆ? ನಾನು ಹುಮನೈಸರ ಡಾಮಿನೇಟ್ ಮಾಡ್ತಾ ಇದ್ದೀನ. ಇದಕ್ಕೆ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಅವ್ರಿಗೆ? ಐ ವೋಂಟ್ ಲೀವ್ ದೆಮ್. ಲಡಿ ಮರತ್, ನೀನೇ ಹೇಳು ಅಂಬಿಕಾ, ನಾನು ಅಂತವನ? ಶರತ್, ನೀವು ಅಪರಂಜಿಗೆ ತಾನು ಅಪರಂಜಿ ಅಂತ ಗೊತ್ತಿದೆ ಅಲ್ವಾ? ಅದಕ್ಕೆ ಬೇರೆ ಯಾರಾದ್ರೂ ಪ್ರಮಾಣ ಪತ್ರ ಕೊಡ್ಬೇಕಾ? ಇಲ್ಲ ತಾನೆ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವು ಅವ್ರು ಹಾಗೆ ಮಾತಾಡುವಾಗಲೇ ನಾನು ಅವ್ರಿಗೆ ಪಾಠ ಕಲಿಸ್ಬೇಕಿತ್ತು. ಯಾಕೆ ಸುಮ್ಮನಿದ್ದೆ? ಅದ್ ಹಾಗೆ ಆಗತ್ತೆ ಶರತ್. ಕೆಲವೊಂದನ್ನ ನಾವ್ ನಿರೀಕ್ಷೆ ಮಾಡಿರಲ್ಲ. ಅದಾದಾಗ ನಮ್ಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೂ ಅವರೆಲ್ಲ ಹೇಗ್ ಬಂದ್ರು? ಹೋಗಿ ಹೋಗಿ ನಿಮ್ಮಂತ ಜೆಂಟಲ್ಮೆನ್ ಮೇಲೆ ಅಂತ ಆರೋಪ ಹೇಗ್ ಹಾಕಿದ್ರು? ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಪ್ಲೀಸ್ ಶರತ್, ಕೋಪ ಮಾಡ್ಕೋಬೇಡಿ. ನನ್ ಮಾತು ಯಾರಿಗಾದ್ರೂ ಕೇಳತ್ತೆ ಅನ್ನೋದಾಗಿದ್ರೆ ಶರತ್ ಎಂತವ್ರು ಅಂತ ನಾನ್ ಹೇಳ್ತಿದ್ದೆ. ಅವ್ರ ಬಗ್ಗೆ ಮಾತಾಡೋದಿರ್ಲಿ, ಅವ್ರ ಹೆಸರು ತಗೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಲೈಫಲ್ಲಿ ಇಂಥ ಅವಮಾನಕ್ಕೆ ಯಾವತ್ತೂ ಹಾಕಿರ್ಲಿಲ್ಲ. ಐ ಕಾಂಟ್ ಬೇರ್ ದಿಸ್. ಐ ವೋಂಟ್ ಸ್ಪೇರ್ ಎನಿಬಡಿ. ಇವಳು ಇತರ ರೂಮಲ್ಲಿ ಮಲಗಿರ್ತಾಳೆ ಅಂತ ಅನ್ಕೊಂಡಲ್ಲ. ಅಂತ ಕೆಲಸ ಆಗೋಯ್ತು. ಶರತ್ ಅವರು ಅವಳ ಮಗಳು ಕೇರ್ ಟೇಕರ್ನೇ ಮದ್ವೆ ಆಗಿದಾರಲ್ವಾ? ಅದು ಬೆದರಿಕೆ ಮದ್ವೆನಾ ಇಲ್ಲ ಒತ್ತಾಯದ ಮದ್ವೆನಾ? ಹಳ್ಳಿ ಹುಡುಗಿ ಅವಳನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ರೀಸನ್ಗೆ ಶರತ್ ಅವ್ರೇನಾದ್ರೂ ಅವಳನ್ನ ಮದ್ವೆ ಆದ್ರ? ಪಾರ್ಟಿಲಿ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವಳಿಗೆ. ಅಟ್ಲೀಸ್ಟ್ ನಿಮ್ಜೆಗಾದ್ರೂ ಮರಲಿ.